ಇವತ್ತು ನಾವು ಎರಡು ವರ್ಡನ್ನು ಕಲಿಯೋಣ. ಆ ಎರಡು ವರ್ಡ್ ಯಾವುದಂದ್ರೆ ಕೀಪ್ ಆ್ಯಂಡ್ ಪುಟ್. ತುಂಬ ಜನರಿಗೆ ಇದನ್ನು ಹೇಗೆ ಯೂಸ್ ಮಾಡೋದು, ಕೀಪನ್ನು ಇಲ್ಲಿ ಯೂಸ್ ಮಾಡಬಹುದು, ಪುಟ್ಟನ್ನು ಹೇಗೆ ಯೂಸ್ ಮಾಡೋದು ಅನ್ನೋದ್ರ ಬಗ್ಗೆ ತುಂಬ ಕನ್ಫ್ಯೂಷನ್ಸ್ ಇರುತ್ತೆ. ಹಾಗಾದರೆ ಇವತ್ತು ನಾವು ಆ ಕನ್ಫ್ಯೂಷನ್ಸನ್ನು ಕ್ಲಿಯರ್ ಮಾಡ್ಕೊಳ್ಳೋಣ. ಓಕೆ, ನಿಮಗೆ ಈ ಕನ್ಫ್ಯೂಷನ್ ಕ್ಲಿಯರ್ ಆಗಬೇಕು ಅಂದರೆ ವಿಡಿಯೋನ ಕಂಪ್ಲೀಟಾಗಿ ನೋಡಿ ಕನ್ಫ್ಯೂಷನ್ನ ಕ್ಲಿಯರ್ ಮಾಡ್ಕೊಳ್ಳಿ. Hello everyone, welcome back to my channel Bright Learning. In today's class we are going to learn about the two words, that is keep and put. Keep and put. ತುಂಬ ಜನರಿಗೆ ಕನ್ಫ್ಯೂಷನ್ ಇರುತ್ತೆ, ಈ ಕೀಪನ್ನು ಹೇಗೆ ಯೂಸ್ ಮಾಡ್ಬೋದು, ಪುಟ್ಟನ್ನು ಹೇಗೆ ಯೂಸ್ ಮಾಡೋದು ಅಂತ. ಈಗ ನಾನು ಹೇಳ್ತೀನಿ, ಕೀಪ್ ದ ಗ್ಲಾಸ್ ಆನ್ ದ ಟೇಬಲ್, ಪುಟ್ ದ ಗ್ಲಾಸ್ ಆನ್ ದ ಟೇಬಲ್. ಹಾಗಾದರೆ ಯಾವ್ದು ಸರಿ ಅಂದರೆ ಪುಟ್ ದ ಗ್ಲಾಸ್ ಆನ್ ದ ಟೇಬಲ್. ಹಾಗಾದರೆ ಕೀಪ್ ಯಾಕೆ ಸರಿ ಆಗಲ್ಲ, ಕೀಪು ಕೂಡ ನಾವು ಹೇಳ್ಬೋದಲ್ಲ ಅಂತ ನಿಮ್ಮ ಮೈಂಡಲ್ಲಿ ಡೌಟ್ ಇದ್ದರೆ ಯಾಕೆ ಅಂತ ಹೇಳ್ತೀನಿ ನೋಡಿ. ಇಲ್ಲಿ ತುಂಬ ಮೇಜರ್ ಡಿಫ್ರೆನ್ಸ್ ಏನಿಲ್ಲ, ತುಂಬ ಲೈಟ್ ಆದ ಡಿಫ್ರೆನ್ಸ್ ಇದೆ. ಪುಟ್ ಅನ್ನೋದ್ರೆ PUT, ಪುಟ್ ಅನ್ನು ನಾನು ಬರೆದಿದ್ದೀನಿ. ಪುಟ್ ಅಂದರೆ ಯಾವುದಾದ್ರೂ ಒಂದು ವಸ್ತುವನ್ನು ಟೆಂಪರರಿ, ಸುಮ್ಮನೆ ಜಸ್ಟ್ ಈಗ ಒಂದು 5 ನಿಮಿಷಕ್ಕೋ ಒಂದು 10 ನಿಮಿಷಕ್ಕೋ ಈಗ ಅಲ್ಲೇ ಇಡು ಅಂತ ನಾವೇನು ಹೇಳ್ತೀವಿ ಅಂದರೆ ಅಷ್ಟು ಕೇರ್ಫುಲ್ ಆಗಿ ಅಲ್ಲ, ಹಾಗೆ ಒಂದು ಸುಮ್ಮನೆ ಇಡ್ತೀವಲ್ಲ ಅದನ್ನು ನಾವು ಹೇಳ್ತೀವಿ ಪುಟ್ ಅಂತ ಹೇಳ್ತೀವಿ. ಕೀಪ್ ಅನ್ನೋದು ಹೇಗೆ ಯೂಸ್ ಮಾಡ್ತೀವಿ ಅಂದರೆ ಈಗ ಮಟೀರಿಯಲ್ ನೌನ್ ಅಂತ ಹೇಳ್ಬೋದು. ಹೇಗೆ ಅಂದರೆ ಅದನ್ನು ತುಂಬ ಜೋಪಾನವಾಗಿ ನಾವೇನು ಇಡ್ತೀವಿ ಅದಕ್ಕೆ ನಾವು ಕೀಪ್ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್, ಕೀಪ್ ದ ಫೈಲ್ಸ್ ಇನ್ ದ ವಾರ್ಡ್ರೋಬ್ ಅಂತ ಹೇಳ್ತೀವಿ ಹೊರತು ಪುಟ್ ದ ಫೈಲ್ಸ್ ಇನ್ ದ ವಾರ್ಡ್ರೋಬ್ ಅನ್ನಲ್ಲ. ಅದು ತುಂಬ ಜೋಪಾನವಾಗಿರ್ಬೇಕು ಫೈಲ್ಸನ್ನು. ಅದೇ ಟೀ ಕಪ್ಪನ್ನು ಪುಟ್ ದ ಟೀ ಕಪ್ ಆನ್ ದ ಟೇಬಲ್ ಹೇಳ್ತೀವಿ ಹೊರತು ಕೀಪ್ ದ ಟೀ ಕಪ್ ಆನ್ ದ ಟೇಬಲ್ ಅಂತ ಹೇಳಲ್ಲ. ಸಪೋಸ್ ಈಗ ನಿಮ್ಮ ಮನೆಗೆ ಯಾರೋ ನೆಂಟರು ಬಂದಿದ್ರೆ ಎಲ್ಲ ಈ ಚೀನಿ ಐಟಮ್ಸ್ ಎಲ್ಲ, ಗ್ಲಾಸ್ ಐಟಮ್ಸ್ ಎಲ್ಲ ತೆಗೆದಿರ್ತಿದ್ರ, ಅದನ್ನೆಲ್ಲ ಯೂಸ್ ಆಗುತ್ತೆ. ಆಮೇಲೆ ನೆಂಟರೆಲ್ಲ ಹೋದ್ಮೇಲೆ ಕೀಪ್ ಇಟ್ ಸೇಫ್, ಆವಾಗ ನೀವು ಹೇಳ್ಬೋದು ಕೀಪ್ ಇಟ್ ಸೇಫ್ ಅಂತ. ಆವಾಗ ಪುಟ್ ಇಟ್ ಸೇಫ್ ಅಂತ ನಾವು ಹೇಳೋಕ್ಕೆ ಬರಲ್ಲ. ಈ ಥರ ಸ್ಮಾಲ್ ಡಿಫ್ರೆನ್ಸಸ್ ಇದೆ. ಅಷ್ಟೇ ಅಲ್ಲ, ಈಗ ನೋಡಿ, ಪುಟ್ ಅನ್ನೋದು ಫಿಸಿಕಲ್ ಅಂತ ನಾವು ಹೇಳ್ಬೋದು, ಫಿಸಿಕಲ್. ಕೀಪ್ ಅನ್ನು ನಾನ್ ಫಿಸಿಕಲ್ ಅಂತ ನಾನು ಹೇಳ್ತೀನಿ. ಇದನ್ನು ನಾನು ನಾನ್ ಫಿಸಿಕಲ್ ಅಂತ ಹೇಳ್ತೀನಿ. ಯಾಕೆ? ಸಮ್ಟೈಮ್ಸ್ ನಾವು ಕೀಪನ್ನು ಹೇಗೆ ಯೂಸ್ ಮಾಡ್ತೀವಿ ಅಂದರೆ ಕೀಪ್ ಇನ್ ಟಚ್ ಅಂತ ಹೇಳ್ತೀವಿ. ಅದು ಯಾವುದೊಂದು ಥಿಂಗ್ಸ್ ಅಲ್ಲ, ಅದು ಅಲ್ವಾ, ನಮ್ಮ ಜೊತೆ ಕಾಂಟ್ಯಾಕ್ಟಲ್ಲಿ ಇರಿ ಅಂತ ಹೇಳ್ತೀನಿ. ಅವಾಗ ನಾನು ಏನು ಮಾಡ್ತೀನಿ, ಕೀಪ್ ಅನ್ನೋದನ್ನು ಯೂಸ್ ಮಾಡ್ತೀನಿ. ಇಲ್ಲಿ ನೋಡಿ, ಒಂದು ಎಕ್ಸಾಂಪಲ್ ಬರ್ತೀನಿ. ಕೀಪ್ ಇನ್ ಟಚ್. ಓಕೆ, keep this money very safely. ಅದೇ ನಾನು ಪುಟ್ ದಿಸ್ ಮನಿ ಸೇಫ್ಲಿ ಅಂತ ಹೇಳಕ್ ಬರಲ್ಲ. ಮತ್ತೆ ಹೇಗೆ ನಾವು ಕೀಪನ್ನು ಯೂಸ್ ಮಾಡ್ತೀವಿ? ಕೀಪ್ ಟ್ರೈಯಿಂಗ್. ಸೊ ಯು ಆರ್ ಡೂಯಿಂಗ್ ಬೆಸ್ಟ್ ಫಾರ್ ಯುವರ್ ಎಕ್ಸಾಮಿನೇಷನ್, ಯು ಆರ್ ಸ್ಟಡಿಂಗ್ ವೆಲ್, ಕೀಪ್ ಟ್ರೈಯಿಂಗ್. ಇನ್ನೂ ತುಂಬ ಚೆನ್ನಾಗಿ ಮಾಡೋಕ್ಕೆ ಪ್ರಯತ್ನ ಪಡ್ತಾ ಇರೋ, ಕೀಪ್ ಟ್ರೈಯಿಂಗ್. ಅಷ್ಟೆಲ್ಲ, ಕೀಪ್ ಇನ್ ಟಚ್, ಕೀಪ್ ಇಟ್ ಅಪ್. ಆಮೇಲೆ ಕೀಪ್ ಯುವರ್ ರೂಮ್ ಕ್ಲೀನ್, ಈ ಥರ ನಾನು ಹೇಳಬಹುದು. ಕೀಪ್ ಯುವರ್ ರೂಮ್ ಕ್ಲೀನ್, ಕೀಪ್ ಯುವರ್ ಹ್ಯಾಂಡ್ಸ್ ಕ್ಲೀನ್. ಓಕೆ, ಈ ಥರ ನಾವು ಕೀಪನ್ನು ಯೂಸ್ ಮಾಡ್ಬೋದು. ಕೀಪನ್ನು 2 ಥರ ಯೂಸ್ ಮಾಡ್ತೀವಿ. ಇಲ್ಲಿ ಫೀಲಿಂಗ್ಸನ್ನು ಎಕ್ಸ್ಪ್ರೆಸ್ ಮಾಡೋಕ್ಕಾಗಲಿ ಅಥವಾ ನಾನ್ ಫಿಸಿಕಲಲ್ಲಿ ನಾವು ಯೂಸ್ ಮಾಡ್ತೀವಿ. ಪುಟ್ ಅನ್ನೋದು ಫಿಸಿಕಲ್. ಓಕೆ, ಪುಟ್ ಇಟ್ ಆನ್ ದ ಟೇಬಲ್, ಓಕೆ, ಪುಟ್ ಇಟ್ ಹಿಯರ್, ಪುಟ್ ಇಟ್ ದೇರ್. ಯಾವುದಾದ್ರು ವಸ್ತು ಹಾಗೆ ಟೆಂಪರರಿ ನಾವು ಇಡ್ತಾ ಇದೀವಿ ಅಂದರೆ ಅವಾಗ ನಾವು ಪುಟ್ಟನ್ನು ಯೂಸ್ ಮಾಡ್ತೀವಿ. ತುಂಬ ಜೋಪಾನವಾಗಿ ನಾವು ಇಡ್ತಾ ಇದೀವಿ ಅಂದರೆ ಕೀಪ್ ಯೂಸ್ ಮಾಡ್ತೀವಿ. ಇದು ಮೇಜರ್ ಡಿಫ್ರೆನ್ಸ್. ಅಷ್ಟನ್ನು ಬಿಟ್ಟು ಕೀಪನ್ನು ನಾವು ಈ ಥರ ವೇರಿಯಸ್ ಸೆಂಟೆನ್ಸನ್ನು ಫ್ರೇಮ್ ಮಾಡೋಕ್ಕೆ ನಾವು ಯೂಸ್ ಮಾಡಬಹುದು. ಐ ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್ ದ basic difference between the keep and put. Thank you for watching.